ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅಗಿಬೇಕು. ಅಂದ್ರೆ ಕರೆಕ್ಟ್ ಪರ್ಫೆಕ್ಟ್ ಡಯಟ್ ಅಲ್ದಿದ್ರು ಇರೋದ್ರಲ್ಲಿ ಹೆಲ್ದಿ ಫುಡ್ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಟ್ರೈ ಮಾಡಿ ಈ ಒಂದು ಸಲಾಡ್ನ. ಇದನ್ನ ನಾನು ಚೆನ್ನಾಗಿ ಶೇಕ್ ಮಾಡ್ತೀನಿ ಬಳಸೋಕೆ ಮುಂಚೆ. ನೋಡಿ ಇಷ್ಟು ಖಾಲಿ ಆಗಿದೆ. ನೀವು ಯಾವುದೇ ಮೀಲ್ ತಗೊಳ್ಳುವಾಗ್ಲೂ ಸಲಾಡ್ ಮಸ್ಟ್ ಅಂಡ್ ಶುಡ್ ಇರಲಿ. ತರಕಾರಿ ಅನ್ನೋದು ದೇಹಕ್ಕೆ ಹೋಗ್ಲೇಬೇಕು. ಹಣ್ಣಾಗಿರೋ ಟೊಮೆಟೊ ಹೆಚ್ಚಿದ್ದೀನಿ. ಮತ್ತೆ ಇದು ಕ್ಯಾರೆಟ್ ತುರಿದಿದ್ದೀನಿ. ಅವಾಗಲೇ ತೋರಿಸಿದ್ದಲ್ಲ ನಿಮ್ಗೆ, ಇದು ಸೌತೆಕಾಯಿ ಜೊತೆ ಇತ್ತಲ್ಲ. ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಬಾಡಿನ. ಆದಷ್ಟು 1 or 2 ಫ್ರೂಟ್ ದಿನಕ್ಕೆ ತಿನ್ನಿ. ಅಟ್ಲೀಸ್ಟ್ ನೈಟ್ಗೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇನ್ನ ಒಂದಿದೆ, 2 ಹಾಕೊಂಡಿದ್ದೀನಿ ತಟ್ಟೆಗೆ. ಸೊ 1 ಮೀಲ್ ಡೇ ಮಾಡೋರು ಒಂದು 11 o'clock 12 o'clock ಹಂಗೆ ಕುಡಿದ್ರೆ ಒಳ್ಳೇದು. ಸೊ ಅಂದ್ರೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ. ಅಮ್ಮಂದು ಕೂಡ ಅದೇ ಆಸೆ ಇರೋದು. ಅಮ್ಮ ಹೇಳ್ತಾ ಇದ್ರು, ವಿಡಿಯೋನಲ್ಲಿ ಹೇಳಿದ್ದೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕು ಅಂತ ಹೇಳಿ, ಏನು ನೆನೆ ಆಗ್ಲಿಲ್ಲ. ಸೊ ಹೇಗ್ ಟೈಮ್ ಹೋಗುತ್ತೇನೆ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕೌನ್ಸಿಲಿಂಗ್ ರಿಲೇಟೆಡ್ ವಿಡಿಯೋಸ್ ಮತ್ತೆ ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್ ಜೊತೆಗೆ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವೂ ಕೂಡ ನನ್ನ PVK ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಯಾರಾದ್ರೂ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಚಾನಲ್ ಅಲ್ಲಿ ಚೈತ್ರ PVK ಚಾನಲ್ ಅಲ್ಲಿ ನನ್ನ ಒಂದು ಡೈಲಿ ಬ್ಲಾಗ್ಸ್ ಬರುತ್ತೆ. ಸೊ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಏಪ್ರಿಲ್ 8ನೇ ತಾರೀಕು. ಸೊ ಬೆಳಿಗ್ಗೆ ನಾನು ಅಮ್ಮಂಗೆ ಇವತ್ತು ವರ್ಕೌಟ್ ಮಾಡ್ಸಕ್ಕಾಗಿಲ್ಲ, ಬಟ್ ವಿಡಿಯೋ ಕಾಲ್ ಅಲ್ಲಿ ಇದ್ವಿ ಇವತ್ತು. ನಿನ್ನೆ ಕೂಡ ವರ್ಕೌಟ್ ಮಾಡ್ಸಕ್ಕಾಗಿಲ್ಲ, ವಿಡಿಯೋ ಕಾಲ್ ಕೂಡ ಮಾಡಿರ್ಲಿಲ್ಲ. ನಾನು ಹೇಳಿದ್ದೀನಿ ನಿನ್ನೆ ವಿಡಿಯೋನಲ್ಲಿ ಚೆಕ್ ಮಾಡಿ ಏನಾಯ್ತು ಅಂತ. ಸೊ ಇವತ್ತು ಅಮ್ಮನ ಹತ್ರ ಸ್ವಲ್ಪ ಮಾತಾಡಿ ಹೇಗಾಯ್ತು ನಿನ್ನೆ ಎಲ್ಲ, ಅಂದ್ರೆ ಚೆಕಪ್ ಅಂದ್ರೆ ಏನು ಆಫ್ಟರ್ ಏನು 50s ನಾವು ಟೆಸ್ಟ್ ಮಾಡಿಸ್ಬೇಕಲ್ವಾ. ಸೊ ಅಮ್ಮ ಇವಾಗ 50s ಅಲ್ಲಿ ಇದ್ದಾರೆ. ಇವಾಗ ಸ್ವಲ್ಪ ಡಯಾಬಿಟಿಸ್ ಕೂಡ ಇದೆ, ಹಾಗಾಗಿ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕಲ್ವಾ. ನನ್ನ ತಮ್ಮನೂ ಕೂಡ ಹೇಳಿ 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 ಚೆಕ್ ಮಾಡಿಸಿ ಅಂತ ಹೇಳಿ ಕೊನೆಗೆ ಚೆಕ್ ಮಾಡಿಸಿದ್ದಾರೆ ಇವಾಗ. ಸೊ 1 year ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ. ಸೊ ಚೆಕ್ ಮಾಡಿಸಿದ್ದಾರೆ. ಹಾಗಾಗಿ ಆನ್ಲೈನ್ ಅಲ್ಲಿ ಕಾಲ್ ಅಲ್ಲಿ ಇದ್ವಿ ಇವತ್ತು. ಹೇಗಿದ್ದೀರಾ, ಏನು ಚೆಕಪ್ ಎಲ್ಲ ಹೇಗಾಯ್ತು ಅಂತೆಲ್ಲ ಮಾತಾಡಿಸಿ, ಚೆನ್ನಾಗಾಯ್ತು ಟೆಸ್ಟ್ಗಳೆಲ್ಲ ಅಂತ ಹೇಳಿ ಸ್ವಲ್ಪ ಎಲ್ಲ ವೇರಿಯೇಷನ್ಸ್ ಇರೋದ್ರ ಬಗ್ಗೆ ಮಾತಾಡಿ, ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತೆಲ್ಲ ಮಾತಾಡಿ ಕೆಲವೊಂದು ವಿಚಾರಗಳು ಮಾತಾಡ್ಕೊಂಡ್ವಿ, ಶೇರ್ ಮಾಡ್ಕೊಂಡ್ವಿ. ಸೊ ಹೇಗೆ ಇದೆ ಅವ್ರದ್ದು ಒಂದು ಏನು ಟೆಸ್ಟ್ಗಳು, ಅದ್ರ ರಿಪೋರ್ಟ್ಸ್ ಯಾವ ರೀತಿ ಇದೆ ಅದೆಲ್ಲವನ್ನೂ ಕೂಡ ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ. ಸೊ ಅಂದ್ರೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ. ಅಮ್ಮಂದು ಕೂಡ ಅದೇ ಆಸೆ ಇರೋದು. ಅಮ್ಮ ಹೇಳ್ತಾ ಇದ್ರು, ಇದ್ರ ಬಗ್ಗೆ ವಿಡಿಯೋಸ್ಗಳು ಮಾಡು, ಡಯಾಬಿಟಿಸ್ ಬಗ್ಗೆ ಎಲ್ರಿಗೂ ವಿಚಾರಗಳು ಗೊತ್ತಾಗ್ಲಿ, ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ ಅಂತ ಹೇಳಿ. ಸೊ ಜೊತೆಗೆ ನನ್ನ ಒಂದು ಸಬ್ಜೆಕ್ಟ್ ಸೈಕಾಲಜಿ ಆಗಿರೋದ್ರಿಂದ ಇಟ್ ಇಸ್ ಅ ಸೈನ್ಸ್ ಸಬ್ಜೆಕ್ಟ್. ಓಕೆನಾ. ಸೊ ನಾವು ನಮ್ಮ ದೇಹದಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗಾಗಿ ನನ್ನ ಇನ್ನೊಂದು ಚಾನಲ್ ಅಲ್ಲಿ ಮುಂಚೆ ವ್ಲಾಗ್ ಮಾಡ್ತಾ ಇದ್ದೆ, ಜೊತೆಗೆ ಕಾನ್ಸೆಪ್ಟ್ಗಳು ಕೂಡ ಶೇರ್ ಮಾಡಿದೀನಿ. ಸೊ ಖಂಡಿತವಾಗ್ಲೂ ಅದನ್ನ ಮಿಸ್ ಮಾಡಬೇಡಿ, ಚೆಕ್ ಮಾಡಿ. ಡಯಾಬಿಟಿಸ್ ಅವ್ರಿಗೆ ಯಾವ ರೀತಿ ಏನು ಲೈಫ್ ಸ್ಟೈಲ್ ಏನು ಚೇಂಜ್ ಮಾಡ್ಕೊಳ್ಬೇಕು, ಯಾವ ರೀತಿ ಫಿಟ್ ತಗೊಳ್ಬೇಕು, ಜೊತೆಗೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಮನಸ್ಸು ದೇಹ ಆತ್ಮದ 3ರ ಸಮತೋಲನ ಯಾವ ರೀತಿ ನಾವು ಇಟ್ಕೊಳ್ಬೇಕು, ಮೇಂಟೈನ್ ಮಾಡ್ಬೇಕು ಬ್ಯಾಲೆನ್ಸ್ಡ್ ಆಗಿ ಲೈಫ್ ನ ಅನ್ನೋದು ಎಲ್ಲ ವಿಚಾರಗಳನ್ನ ನನ್ನ ಇನ್ನೊಂದು ಚಾನಲ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ಬ್ಲಾಗ್ ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನಾನು ಎದ್ದು ಅದೇ ಅಮ್ಮನ ಹತ್ರ ಮಾತಾಡಿ ಅದು ಎಲ್ಲ ಸ್ವಲ್ಪ ಆದ್ಮೇಲೆ ಮಾತಾಡೆಲ್ಲ ಆದ್ಮೇಲೆ ಸ್ನಾನಗೇನೆಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಎದ್ದು ಕೂಡಲೇ ಜೀರಾ ವಾಟರ್ ಕುಡಿದೀನಿ. ಜೀರಾ ಮತ್ತೆ ಸಿನಮನ್, ಜೀರಿಗೆ ಮತ್ತೆ ಚಕ್ಕೆ ಹಾಕಿರುವಂತಹ ನೀರು, ಅದೇನು ಬಿಸಿ ಮಾಡ್ಲಿಲ್ಲ. ರಾತ್ರಿನೇ ಬಿಸಿ ನೀರಿಗೆ, ಐ ಥಿಂಕ್ ಬಿಸಿನೂ ಇರ್ಲಿಲ್ಲ, ನಾರ್ಮಲ್ ಆಲ್ರೆಡಿ ಜೀರಾ ವಾಟರ್ ಇರ್ತಾಯ್ತಾ. ನಿನ್ನೆ ಸಂಜೆ ಜೀರಿಗೆ ಮತ್ತೆ ಸಿನಮನ್ ಹಾಕಿ ನೀರ್ ಮಾಡಿದ್ದೆ, ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ಬೋದು. ಅದೇ ಇನ್ನೊಂದು ಸ್ವಲ್ಪ ಇತ್ತಲ್ವ ಜೀರಿಗೆ ಚಕ್ಕೆ ಎಲ್ಲ, ಅದಕ್ಕೇನೆ ನಾನು ರಾತ್ರಿನೇ ಕಾದಾರ್ಸಿರೋ ನೀರನ್ನು ಹಾಕಿ ಇಟ್ಬಿಟ್ಟಿದ್ದೆ, ಅದ್ರದ್ದು ನೀರು ಕುಡ್ದಿದ್ದೀನಿ. ಸೊ ಅಷ್ಟೇನು ತಿಂದಿಲ್ಲ. ಈಗ ಟೈಮ್ ಆಲ್ಮೋಸ್ಟ್ 11 ಗಂಟೆ 11 ನಿಮಿಷ, ಕರೆಕ್ಟ್ 11 ಗಂಟೆ 11 ನಿಮಿಷ ಬೆಳಿಗ್ಗೆ. ಇವಾಗ 11 ಯೂನಿವರ್ಸಲ್ ನಂಬರ್. ಓಕೆ. ಸೊ ಈ ರೀತಿ ನನ್ನ ಒಂದು ಡೇ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಹೇಗೆ ಹೋಗುತ್ತೆ ಇವತ್ತಿನ ದಿನ ನೋಡೋಣ. ಸೊ ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕು ಅಂತ ಹೇಳಿ, ಏನು ನೆನ್ನೆ ಆಗ್ಲಿಲ್ಲ. ಸೊ ಹೇಗೆ ಟೈಮ್ ಹೋಗುತ್ತೇನೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ರೂಮ್ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿರೋದೆಲ್ಲ ಕ್ಲೀನ್ ಮಾಡ್ಬೇಕು. ಹಾಸಿಗೆ ಮೇಲೆಲ್ಲ ಏನಷ್ಟು ಮೆಸ್ಸಿ ಆಗಿಲ್ಲ. ಸೊ ಪಾತ್ರೆಗಳು ಒಂದ್ ಸ್ವಲ್ಪ ಇದೆ, ಜಾಸ್ತಿ ಏನೂ ಇಲ್ಲ. ನೈಟ್ ಏನೆಲ್ಲ ಉಳಿದಿತ್ತು, ಇವಾಗ ಏನ್ ತಿನ್ನೋದಕ್ಕಿದೆ ಅದೆಲ್ಲವನ್ನು ಇವಾಗ ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಕಮ್ ಆನ್, ಲೆಟ್ಸ್ ಗೋ. ಸ್ನೇಹಿತರೆ, ಏನೆಲ್ಲ ಇದೆ ಅಂತ ನೋಡೋಣ. ಇದು ಚಾಕು ಏನಕ್ಕೋ, ಇದು ಚಿಯಾ ಸೀಡ್ಸ್ ನೆನ್ಸಿದ್ದಾಯ್ತಾ. ಇದನ್ನ ಸ್ವಲ್ಪ ತಿರುಗಿಸ್ಕೊಳಕ್ ಆಗ್ತದೆ. ಏನಕ್ಕೋ ತೆಗ್ದೆಪ್ಪ, ಚಾಕು ಇಟ್ಕೊಂಡಿದ್ದೆ. ಐ ಥಿಂಕ್ ಸ್ಪೂನ್ ಯೂಸ್ ಮಾಡಿದ್ದೆ, ಚಾಕು ಯಾಕೆ ಅಲ್ಲಿಟ್ಟಿದ್ನೋ ಮರ್ತೋಯ್ತು. ಸೊ ಇದರಲ್ಲಿ ಚಿಯಾ ಸೀಡ್ಸ್ ನೀರು ಕೂಡ ಕುಡಿದಿದ್ದೆ, ನಿಮ್ಗೆ ಹೇಳೋದು ಮರ್ತೋಯ್ತು. ಚಕ್ಕೆ ಮತ್ತೆ ಜೀರಿಗೆ ಹಾಕಿರೋ ನೀರು ರೂಮಲ್ಲಿ ಇದೆ, ಸೊ ಅದು ಕೂಡ ಕುಡಿದಿದ್ದೆ. ಅಮ್ಮಂಗೆ ಮಾತಾಡ್ಸುವಾಗ ಮಧ್ಯದಲ್ಲಿ ಇದನ್ನ ಸ್ವಲ್ಪ ಕುಡಿದೆ. ಸೊ ನೈಟ್ ನಾನು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ, ಅದರದ್ದು ಫೋಟೋ ಅಥವಾ ಏನಾದ್ರು ಕ್ಲಿಪ್ಪಿಂಗ್ ಇದ್ರೆ
ನಿಮಗೆ ಹಾಕ್ತೇನೆ, ಇವಾಗ ನೋಡ್ಕೊಂಡು ಬನ್ನಿ. ಸೊ ಅದೇ ಜೋಳದ ರೊಟ್ಟಿ ನೋಡಿ ಒಂದು ಇದೆ ಇವಾಗ. ಸೊ ಇವಾಗ ವಿಡಿಯೋ ಹಾಕ್ತೀನಿ, ಅದಿದ್ರೆ ಚೆಕ್ ಮಾಡಿ ಸ್ನೇಹಿತರೆ. ಸೊ ಇವಾಗ ಇದು ಒಂದಿದೆ, ಇದು ತಿನ್ಬೇಕು ಸ್ನೇಹಿತರೆ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ ಸಂಜೆ. ಇಲ್ಲಿ ನಾನು ಒಂದು ಪಾತ್ರೆನಲ್ಲಿ ನೀರ್ ಇಟ್ಬಿಟ್ಟು ಇನ್ನೇನೊಂದ್ ಸ್ವಲ್ಪ ಬಬಲ್ಸ್ ಬರ್ತಾ ಇದೆ, ಇನ್ನೇನು ಕುದೀತಿದೆ ಅನ್ನುವಾಗ ನಾನಿಲ್ಲಿ ಜೀರಿಗೆ ಮತ್ತೆ ಚಕ್ಕೆ ಇಟ್ಕೊಂಡಿದ್ದೀನಿ, ಇದನ್ನ ಹಾಕ್ತೀನಿ. ಸೊ ಇದು ಮಧ್ಯಾಹ್ನ ಅಥವಾ ಬೆಳಗ್ಗೆ 11 ಗಂಟೆ ಟೈಮಲ್ಲಿ ಕುಡಿದ್ರು ಒಳ್ಳೇದು. ಸೊ 1 ಮೀಲ್ ಎ ಡೇ ಮಾಡೋರು ಒಂದು 11 o'clock ಹಂಗೆ ಕುಡಿದ್ರೆ ಒಳ್ಳೇದು. ಸೊ ವಾಕಿಂಗು, ವರ್ಕೌಟ್ ಜೊತೆಗೆ ಕರೆಕ್ಟ್ ಬ್ಯಾಲೆನ್ಸ್ ಡಯಟ್ 1 ಮೀಲ್ ಎ ಡೇ ಮಾಡೋರು, ಬೇರೆ ಏನು ನಿಮ್ಗೆ ಡಯಾಬಿಟೀಸ್ ಏನು ಇಲ್ಲ, ನಾರ್ಮಲ್ ಆಗಿ ಡಯಟ್ ಫಾಲೋ ಮಾಡೋರು ಈ ರೀತಿ ಬೆಳಗ್ಗೆ ಟೈಮ್ ಕುಡಿಬಹುದು. ಬಟ್ ನಾನಿಲ್ಲಿ 1 ಮೀಲ್ ಎ ಡೇ ಮಾಡಕ್ ಆಗ್ತಾ ಇಲ್ಲ. ಇನ್ನು ಮುಂಚೆ ಒಂದ್ ಸ್ವಲ್ಪ ದಿವಸ ಮಾಡಿದ್ದೆ, ಇವಾಗ ಮಾಡಕ್ ಆಗ್ತಾ ಇಲ್ಲ. 2 ಮೀಲ್ ಎ ಡೇ ಕೂಡ ಮಾಡೀನಿ, 2 ಹೊತ್ತು ತಿನ್ನೋ ತರ. ಸೊ ಇವತ್ತು 2 ಮೀಲ್ ಎ ಡೇನೆ ಆಗ್ಬಿಡತ್ತೆ. ಇವಾಗ ನಾನು ಇವತ್ತು ಬೆಳಗ್ಗೆಯಿಂದ 1 ಟೈಮೇ ಊಟ ಮಾಡಿರೋದು. ಅದ್ ಬಿಟ್ರೆ ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ವಲ್ಪ ಹುರ್ಗಡ್ಲೆ ಅಲ್ಲ, ಏನದು ರೋಸ್ಟೆಡ್ ಪೀನಟ್ ಅಲ್ಲಪ್ಪ, ಏನದು ರೋಸ್ಟೆಡ್ ಚೆನ್ನಾಗಿತ್ತು ಆಯ್ತಾ, ಅದನ್ನ ತಿಂದಿದ್ದೀನಿ. ಸೊ ತಿಂದು ಆಯ್ತು ಮೇ ಬಿ 15 ಮಿನಿಟ್ಸ್ ಆಯ್ತು ಅನ್ಸುತ್ತೆ. ಅದು ಸ್ವಲ್ಪ ತಿಂದಿದ್ದೀನಿ ಅಷ್ಟೇ, ಒಂದ್ ಹಿಡಿಯಷ್ಟು ರೋಸ್ಟೆಡ್ ಚೆನ್ನಾಗಿ ತಿಂದಿದ್ದೀನಿ. ಸೊ 15 ಮಿನಿಟ್ಸ್ ಆಗಿದೆ. ಇವಾಗ ನೀರ್ಗೆ ನಾನು ಇಲ್ಲಿ ಜೀರಿಗೆ ಮತ್ತೆ ಚಕ್ಕೆ ಹಾಕಿದ್ದೀನಿ, ಸ್ವಲ್ಪ ಕುದಿಲಿ, ಇದನ್ನ ನಾನು ಕುಡಿತೀನಿ. ಸೊ ಜೀರಿಗೆ ಕೂಡ ತಗೋಬೇಕು, ಖಾಲಿ ಆಯ್ತು, ಇನ್ನೊಂದ್ ಸ್ವಲ್ಪ ಇದೆ. ಚಕ್ಕೆ ಅಷ್ಟಿದೆಲ್ಲ ನಾನು ಇನ್ನೊಂದ್ ಸ್ವಲ್ಪ ಆರ್ಗನೈಸ್ಡ್ ಆಗಿ ಮಾಡ್ಕೊಳ್ಬೇಕು. ಹಾಗಾಗಿ ನಂಗೆ ಕವರ್ ಎಲ್ಲ ಇಟ್ಟಿರ್ತೀನಿ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಹೆಂಗ್ ಆಗ್ತಾ ಇದೆಯೋ ಹಾಗೆ ಮಾಡ್ಕೊಳ್ತಾ ಇದೀನಿ, ಇರೋದ್ರಲ್ಲಿ ಬೆಟರ್ ಅನ್ಬೋದು ಸ್ನೇಹಿತರೆ. ಇವತ್ತು ನೈಟ್ಗೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ, ಇನ್ನ ಒಂದಿದೆ, 2 ಹಾಕೊಂಡಿದೀನಿ ತಟ್ಟೆಗೆ. ಮತ್ತೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಇದೆ, ಸ್ವಲ್ಪ ಸ್ಪ್ರೌಟ್ಸು, ಸ್ವಲ್ಪನೇ ಬೆಲ್ಲ ಹಾಕೊಂಡಿದೀನಿ. ನೋಡ್ತಿರ್ಬೋದು ನೀವು, ಇಲ್ಲಿ ಬೆಲ್ಲ ಕಾಣ್ತಾ ಇದೆಯಾ, ಸ್ವಲ್ಪ ಬೆಲ್ಲ ಹಾಕೊಂಡಿದೀನಿ. ಸೊ ಇದಿಷ್ಟು. ಹೆಸರು ಕಾಳು ಮತ್ತೆ ಕಡಲೆಕಾಳು ಜಸ್ಟ್ ಬೇಯಿಸಿರೋದಷ್ಟೇನೆ, ಬೇರೆ ಏನು ಹಾಕಿಲ್ಲ. ಐ ಥಿಂಕ್ ಉಪ್ಪು ಕೂಡ ಹಾಕಿಲ್ಲ ನಾನು, ನೋಡ್ತೀನಿ ಉಪ್ಪನ್ನ ಮೇಲೆ ಉದುರಿಸ್ಕೊಳ್ತೀನಿ ಅಷ್ಟೇ ಇವಾಗ, ಅಥವಾ ಉಪ್ಪು ಹಾಕಿರ್ಬೋದು, ನೋಡ್ತೀನಿ ತಿನ್ಬಿಟ್ಟು. ಸೊ ಇದಿಷ್ಟು ಕೂಡ ನಂದು ಇವಾಗ ಊಟ. ಇದು ಬಿಟ್ರೆ ಸ್ವಲ್ಪ ಉಪ್ಪಿಟ್ಟಿದೆ, ಜೀರಾ ವಾಟರ್ ಇದೆ, ಇಷ್ಟು ತಿನ್ಬೇಕು ಇವಾಗ. ಸೊ ಇದು ಒಂದು ಜೋಳದ ರೊಟ್ಟಿ ಇವಾಗ ತಿಂತೀನಿ. ಸೊ ಇದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಕೂಡ ಇದೆ. ಸೊ ಫ್ರೆಶ್ ಆಗಿ ಇದೆ, ಏನು ತೊಂದ್ರೆ ಇಲ್ಲ ನೋಡಿ. ಗ್ರೀನಿಶ್ ಆಗಿ ಕಾಣ್ತಾ ಇದೆ, ಏನು ಹಾಳಾಗಿಲ್ಲ. ಬಿಸಾಕಕ್ಕೂ ಆಗಲ್ಲ, ಯಾಕಂದ್ರೆ ಎಷ್ಟೇ ಏನೇ ಅನ್ಕೊಂಡ್ರು ನಾನು ತೀರಾ ಕಮ್ಮಿ ಪಲ್ಯನೂ ಮಾಡಕ್ಕಾಗಲ್ಲ. ಮಾಡಿದ್ಮೇಲೆ ಪೂರ್ತಿ ಖಾಲಿನೂ ಆಗಲ್ಲ, ಯಾಕಂದ್ರೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಎಷ್ಟು ಕಮ್ಮಿ ಮಾಡ್ಬೇಕು ಅನ್ಕೊಂಡ್ರು ಸ್ವಲ್ಪ ಜಾಸ್ತಿ ಆಗೇ ಬಿಡುತ್ತೆ, ಬಿಸಾಕಕ್ಕೂ ಆಗಲ್ಲ. ಬಟ್ ಚೆನ್ನಾಗಿರುತ್ತೆ, ನೈಟ್ ಮಾಡಿರೋದಲ್ವಾ, ಚೆನ್ನಾಗಿರುತ್ತೆ. ಹಾಗಾಗಿ ನಾನಿದು ಏನು ಬೆಂಡೆಕಾಯಿ ಪಲ್ಯ ತಿಂತೀನಿ ಇವಾಗ. ಸೊ ಏನೇನಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ವಿ. ಒಂದು ಜೋಳದ ರೊಟ್ಟಿ ಇದೆ, ಬೆಂಡೆಕಾಯಿ ಪಲ್ಯ ಇದೆ, ಜೊತೆಗೆ ಇಲ್ಲಿ ನಾನು ಬ್ಲೂಬೆರೀಸ್ ಸ್ವಲ್ಪ ನಿನ್ನೆ ಒಂದು ಅರ್ಧ ದಿವಸ ಚೆನ್ನಾಗಿ ತೊಳೆದಿಟ್ಬಿಟ್ಟಿದ್ದೆ. ನಿಮ್ಗೆ ಇಲ್ಲಿ ನೀರಿನ ಅಂಶ ಕಾಣಿಸ್ತಾ ಇರೋದು, ಇದು ಫ್ರಿಜ್ ಇಂದ ತೆಗ್ದಿದ್ದೀನಲ್ವಾ ಇವಾಗ, ಅದಕ್ಕೋಸ್ಕರ ತೆಗೆದು ಸುಮಾರು ಹೊತ್ತಾಯ್ತು ಫ್ರಿಜ್ ಇಂದ. ಸೊ ಚೆನ್ನಾಗಿದೆ, ಗಮ್ ಅಂತ ಇದೆ, ಚೆನ್ನಾಗಿ ಹಣ್ಣಾಗಿದೆ ಮಾತ್ರ. ಸೊ ಬ್ಲೂಬೆರೀಸ್ ಚೆನ್ನಾಗಿ ಹಣ್ಣು ಎಷ್ಟಾಗುತ್ತೋ ಅಷ್ಟು ನೀವು ಸ್ವಲ್ಪ ತಿಂತಾ ಇದ್ರೆ ಒಳ್ಳೇದು. ನೀವು ಕೂಡ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಬಾಡಿನ. ಆದಷ್ಟು 1 or 2 ಫ್ರೂಟ್ ದಿನಕ್ಕೆ ತಿನ್ನಿ, ಅಟ್ಲೀಸ್ಟ್ 1 ಹಣ್ಣಾದ್ರೂ ದಿನಕ್ಕೆ ತಿನ್ನಿ. ಸೊ ಇದನ್ನ ನಾನು ಒಂದ್ ಸ್ವಲ್ಪ ಉಪ್ಪು ಹಾಕಿ ತಿಂತೀನಿ. ಇದನ್ನ ಅರಿಶಿನ ಉಪ್ಪು ಕಲ್ಲುಪ್ಪು ಹಾಕಿ ನೆನೆ ತೊಳೆದಿದ್ದು, ಫುಲ್ ಅರ್ಧ ದಿವಸ ನೀರಲ್ಲೇ ಇತ್ತು ಇದು. ಸೊ ಹಾಗಾಗಿ ಇದೊಂದ್ ಸ್ವಲ್ಪ ಇದೆ. ಅದು ಬಿಟ್ರೆ ಇನ್ನ ಇಲ್ಲಿ ಸ್ವಲ್ಪ ಸಲಾಡ್ ಇದೆ, ಇದು ನಿನ್ನೆ ರೊಟ್ಟಿ ಜೊತೆ ತಿನ್ನೋಣ ಅಂತ ಹೇಳಿ ಕಟ್ ಮಾಡಿದ್ದು, ತಿನ್ನಕ್ ಆಗೇ ಇರ್ಲಿಲ್ಲ, ಮರ್ತ್ಬಿಟ್ಟೆ. ಜಸ್ಟ್ ಸ್ಪ್ರೌಟ್ಸ್ ಇತ್ತಲ್ವಾ, ಹೆಸರು ಕಾಳು ಕಡಲೆಕಾಳು, ಅದು ಮತ್ತೆ ಜೋಳದ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ಅಷ್ಟೇ ತಿಂದಿದ್ದೆ, ಇದನ್ನು ಮರ್ತೇ ಬಿಟ್ಟಿದ್ದೆ. ಸೊ ಹಾಗಾಗಿ ಇದಿದೆ, ಇದು ಕೂಡ ಇವಾಗ ತಿಂತೀನಿ. ಸೊ ಪ್ರೋಟೀನ್ಗೆ ನನಗೆ ಒಂದ್ ಸ್ವಲ್ಪ ನೋಡ್ತೀನಿ ಇದನ್ನ. ಆಕ್ಚುಲಿ ಇಲ್ಲಿ ಹೆಸರು ಕಾಳು ಕೂಡ ನೆನೆಸ್ತಾರೆ ರಾತ್ರಿ. ಮತ್ತೆ ಆದಷ್ಟು ನಾವು ವೆಯ್ಟ್ ಲಾಸ್ ಜರ್ನಿ ಮಾಡೋದಾಗಿರ್ಬೋದು, ಬರೀ ವೆಯ್ಟ್ ಲಾಸ್ ಅಂತಲ್ಲ, ಪ್ರೋಟೀನ್ ಚೆನ್ನಾಗಿ ಹೋಗ್ಬೇಕು ದೇಹಕ್ಕೆ. ಡಯಾಬಿಟೀಸ್ ಇರೋರಾಗಿರ್ಬೋದು, ಇಲ್ಲದೆ ಇರೋರಾಗಿರ್ಬೋದು, ವೆಯ್ಟ್ ಲಾಸ್ ಮಾಡುವಂಥರು, ಜನರಲ್ ಆಗಿ ಹೆಲ್ತ್ ಮೇಂಟೈನ್ ಮಾಡ್ಬೇಕಂತ ಯಾರೇ ಅನ್ಕೊಂಡಿದ್ರು ಕೂಡ ನಿಮ್ಮ ಒಂದು ಡಯಟ್ ಅಲ್ಲಿ ಹೆಸರು ಕಾಳು, ನೆನೆಸಿರುವ ಹೆಸರು ಕಾಳನ್ನ ಸ್ಪ್ರೌಟ್ಸ್ ಬರ್ಸಿ ಯೂಸ್ ಮಾಡಿ. ಕೆಲವೊಂದ್ಸತಿ ಅರ್ಜೆಂಟ್ಗೆ ಸ್ಪ್ರೌಟ್ಸ್ ಇನ್ನೂ ಆಗಿಲ್ಲ ಅಂದ್ರೆ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು, ದೋಸೆ ಮಾಡ್ಕೊಳ್ಬೋದು, ಉಸ್ಲಿ ಮಾಡ್ಬೋದು ಅಲ್ವಾ, ಹಾಗೆ ಬೇಯಿಸ್ಕೊಂಡು ತಿನ್ಬೋದು, ಚೂರು ಬೆಲ್ಲ ಹಾಕಿ, ಇಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ, ಒಗ್ಗರಣೆ, ಕರ್ಬೇವೆಲ್ಲ ಹಾಕಿ ಇದನ್ನ ಹಾಕಿ ತಿನ್ಬೋದು ಬೇಯಿಸಿ, ತುಂಬಾ ಚೆನ್ನಾಗಿರುತ್ತೆ. ಐ ಮೀನ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಬಟ್ ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದನ್ನ ಡಯಟ್ ಅಲ್ಲಿ. ಸೊ ಇದು ನೆನ್ಸಿದೀನಿ, ನೋಡೋಣ ಇವಾಗ ಇದನ್ನ ತೊಳೆದು ಸ್ಪ್ರೌಟ್ಸ್ ಆಗೋದಕ್ಕೆ ಬಿಡ್ತೀನಿ.
ಸ್ವಲ್ಪ ತಿಂಡಿ ತಿಂದಾದ್ಮೇಲೆ. ಸೊ ಇಲ್ಲಿ ಸ್ವಲ್ಪ ಪ್ರೋಟೀನ್ಗೆ ನಾನು ಕಡಲೆಕಾಯಿ ಬೀಜ ಕೂಡ ನೆನೆಸಿ ಇಟ್ಟಿದ್ದೀನಿ. ಸೊ ಮಸಲ್ಗೆಲ್ಲ ತುಂಬ ಒಳ್ಳೆಯದು ಇದು ಕಡಲೆಕಾಯಿ ಬೀಜ. ಸೊ ಇದನ್ನು ನೆನೆಸಿ ತಿಂದರೆ ಇನ್ನೂ ಒಳ್ಳೆಯದು. ಸೊ ಇವಾಗ ಇದಕ್ಕೆ ಸ್ವಲ್ಪ ನಾನು ಕ್ಯಾರೆಟು ಮತ್ತು ಸೌತೆಕಾಯಿ ಇದನ್ನೇ ಹಾಕ್ತೀನಿ. ಇದನ್ನೇ ಹೆಚ್ಚಿ ನಾನು ಇದಕ್ಕೆ ಹಾಕ್ತೀನಿ, ಜೊತೆಗೆ ಟೊಮೆಟೊ ಕೂಡ ಹಾಕ್ತೀನಿ. ಸೊ ಹಾಗೆ ಮಾಡ್ಕೊಂಡ್ಬಿಟ್ರೆ ಸೈಡಿಗೆ ತಿನ್ನೋಕ್ಕೆ ಒಳ್ಳೆಯದು, ವೆಜಿಟೇಬಲ್ಸ್ ತಿನ್ನಂಗೆ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನೆ ಐ ಥಿಂಕ್ ಈವ್ನಿಂಗ್ ಆಗ್ತಾ ಇತ್ತು, ಉಪ್ಪಿಟ್ಟು ಮಾಡಿದ್ದೆ. ಐ ಥಿಂಕ್ ನಿನ್ನೆ ಟೈಮ್ ಗೊತ್ತಿಲ್ಲ ಎಷ್ಟೊತ್ತಿಗೆ ಮಾಡಿದ್ನೋ, ಚೆಕ್ ಮಾಡಿ ವಿಡಿಯೋ ಇದೆ ಪ್ರೀವಿಯಸ್ಸು. ಸೊ ಉಪ್ಪಿಟ್ಟು ಕೂಡ ಮಿಕ್ಕಿತ್ತು, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ನಾನು ನೋಡ್ತೀನಿ ಇದನ್ನ ಯೂಸ್ ಮಾಡ್ಬೋದು ಅಂತ ಅನ್ಸಿದ್ರೆ ಮಾಡ್ತೀನಿ. ನೋಡಿ ಚೆನ್ನಾಗೇ ಇದೆ, ಏನು ಹಾಳಾಗಿಲ್ಲ. ಸೊ ಹಾಗಾಗಿ ಬಿಸಾಕೋಕ್ಕೂ ನಂಗೆ ಮನ್ಸಾಗಲ್ಲ. ಸೊ ಇದಿಷ್ಟು ಇದೆ ಸ್ನ್ಯಾಕ್ಸ್ ಇವಾಗ ತಿನ್ನೋದಕ್ಕೆ, ಆಯ್ತಾ. ನಾನು ಎಲ್ಲ ತಟ್ಟೆಗೆ ಹಾಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಚಿಯಾ ಸೀಡ್ಸ್ ಅಂತ ಹೇಳಿದ್ನಲ್ವಾ, ಇದೇ ಚಿಯಾ ಸೀಡ್ಸ್ ಯೂಸ್ ಮಾಡೋದು ನಾನು ಇವಾಗ ಸದ್ಯಕ್ಕೆ ತೊಗೊಂಡಿದ್ದೀನಿ. ಸೊ ಇದೇನು ಪ್ರಮೋಷನ್ ಅಂತ ಅನ್ಕೋಬಿಡಿ, ಇಲ್ಲಿ ಎಲ್ಲ ತೋರಿಸ್ದೆ. ಇದು ನಾನು ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದು, ಓಕೆನಾ. ಗ್ಲೂಟನ್ ಫ್ರೀ ಅಂತ ಇದೆ, ಫೈಬರ್ ರಿಚ್ ಅಂತ ಇದೆ, ಆಂಟಿ ಆಕ್ಸಿಡೆಂಟ್ ಹೈ ಅಂತ ಇದೆ. ನೀವು ಇದೇ ಕಂಪ್ನಿ ಅಂತಲ್ಲ ಸ್ನೇಹಿತರೆ, ಯಾವ್ದು ಬೇಕಾದ್ರೂ ಚಿಯಾ ಸೀಡ್ಸ್, ಒಳ್ಳೆ ಚಿಯಾ ಸೀಡ್ಸ್ ಯೂಸ್ ಮಾಡಿ, ಒಳ್ಳೆ ಕಡೆ ತಗೊಳ್ಳಿ. ಎಲ್ಲ ಕಡೆ ಒಳ್ಳೆಯದೇ ಸಿಗುತ್ತೆ, ಇದಕ್ಕೇನು ಕೆಮಿಕಲ್ಸ್ ಏನು ಹಾಕಿರಲ್ಲ ಅಂತ ಅನ್ಕೊಳ್ತೀನಿ. ಸೊ ಚಿಯಾ ಸೀಡ್ಸ್ ಸ್ವಲ್ಪ ಯೂಸ್ ಮಾಡಿದ್ರೆ ನೀವು ಹಾಗಂತೇಳಿ ಜಾಸ್ತಿ ಯೂಸ್ ಮಾಡಬಾರ್ದು, ಒಂದು ಅರ್ಧ ಸ್ಪೂನ್ ಅಷ್ಟು ರಾತ್ರಿ ಹೊತ್ತು ನೀರಲ್ಲಿ ಹಾಕಿ ಇಟ್ಬಿಟ್ರೆ ನಿಮ್ ಒಂದು ಬಾಡಿ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಶುಗರ್ ಇರೋರ್ಗೂ ಕೂಡ ತುಂಬಾ ಒಳ್ಳೇದು, ಇಲ್ಲದೆ ಇರೋರ್ಗೂ ಕೂಡ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದಕ್ಕೆ ತುಂಬಾ ಒಳ್ಳೇದು. ಹೊಟ್ಟೆ ಸಮಸ್ಯೆ ಇದ್ರು ಎಲ್ಲ ಕಮ್ಮಿ ಆಗುತ್ತೆ. ಸೊ ಹೆಣ್ಮಕ್ಳಿಗಂತೂ ಸೀಡ್ಸ್ ತುಂಬಾ ಒಳ್ಳೇದು, ಸೂರ್ಯಕಾಂತಿ ಬೀಜ ಕೂಡ ಒಳ್ಳೇದು. ಅದ್ರ ಬಗ್ಗೆ ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ. ನಿಮ್ಗೆ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಚಾನಲ್ ಅಲ್ಲಿ ಎಲ್ಲ ಸಿಗುತ್ತೆ, ನೋಡ್ತಾ ಹೋಗಿ. ಇನ್ನ ಕಮಿಂಗ್ ಡೇಸ್ ಅಲ್ಲೂ ಬರುತ್ತೆ, ಓಕೆನಾ. ಸೊ ಇವಾಗ ಇದನ್ನ ಫಸ್ಟ್ ಹೆಚ್ಕೊಳ್ತೀನಿ ಸ್ನೇಹಿತರೆ. ಇಲ್ಲಿ ನಾನು ಒಂದ್ಸತಿ ತೊಳೆದ್ಬಿಟ್ಟು ಕಡಲೆಕಾಯಿ ಬೀಜನ ಈ ರೀತಿ ಅಗಲವಾಗಿರುವಂತಹ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಏನೆಲ್ಲ ತರಕಾರಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದನ್ನೆಲ್ಲವನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಸಾಲ್ಟು ಮತ್ತೆ ಸೂರ್ಯಕಾಂತಿ ಬೀಜ ಸ್ವಲ್ಪ ಹಾಕಿ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಉಪ್ಪಿಟ್ಟು ಬಿಸಿಗಿಟ್ಟಿದ್ದೆ, ಸಾಕು, ಇದು ಆಫ್ ಮಾಡೋಣ. ಚೆನ್ನಾಗಿದೆ, ಏನು ಹಾಳಾಗಿಲ್ಲ. ಸೊ ಹಾಗಾಗಿ ನಾನೇನು ಟೇಸ್ಟ್ ಮಾಡಲಿಲ್ಲ, ಬಟ್ ನೋಡೋಕೆ ಚೆನ್ನಾಗಿತ್ತಲ್ಲ, ಬಿಸಿ ಮಾಡಿದ್ದೀನಿ. ನೋಡೋಣ, ಚೆನ್ನಾಗಿರುತ್ತೆ, 99% ಚೆನ್ನಾಗಿರುತ್ತೆ, ನೋಡೋಣ. ಸೊ ಇಲ್ಲಿ ನಾನು ಕಡಲೆಕಾಯಿ ಬೀಜ ಜೊತೆ ಸೇರಿಸೋದಕ್ಕೆ ಸ್ವಲ್ಪ ಸೌತೆಕಾಯಿ ಯಾವಾಗಲೇ ತೋರಿಸಿದ್ನಲ್ಲ ಅಷ್ಟಿತ್ತಲ್ಲ, ಅದು ಹೆಚ್ಚಿದ್ದೀನಿ. ಟೊಮೆಟೊ ಒಂದು ತೊಗೊಂಡಿದ್ದೀನಿ, ಹಣ್ಣಾಗಿರೋ ಟೊಮೆಟೊ ಹೆಚ್ಚಿದ್ದೀನಿ. ಮತ್ತೆ ಇದು ಕ್ಯಾರೆಟ್ ತುರಿದಿದ್ದೀನಿ, ಅವಾಗಲೇ ತೋರಿಸಿದ್ದಲ್ಲ ನಿಮಗೆ. ಇದು ಸೌತೆಕಾಯಿ ಜೊತೆ ಇತ್ತಲ್ಲ, ಅದ್ರ ಜೊತೆ ಇನ್ನೊಂದು ಅರ್ಧ ಇತ್ತು ಫ್ರಿಜ್ಜಲ್ಲಿ, ಅರ್ಧ ಇದೆಯಲ್ಲ, ಇನ್ನೇನದು ಖಾಲಿ ಮಾಡಬೇಡ ಅಂತ ಹೇಳಿ ಅದು ತುರಿದಿದ್ದೀನಿ. ಸ್ವಲ್ಪ ಕ್ಯಾರೆಟ್. ಸೊ ಇದಿಷ್ಟು 3 ರೆಡಿ ಮಾಡಿದ್ದೀನಿ. ಜೊತೆಗೆ ಫ್ರಿಜ್ಜಲ್ಲಿ ಇನ್ನೂ ಅರ್ಧ ಹೆಚ್ಚಿದ್ದು ಇದಿತ್ತು, ಏನದು ಬೀಟ್ರೋಟು, ಅರ್ಧ ಯೂಸ್ ಮಾಡಿ ಅರ್ಧ ಇತ್ತು. ಸೊ ಅದನ್ನು ಕೂಡ ಅಂದರೆ ನಾವು ಸಿಪ್ಪೆ ತೆಗೆದು ಕಟ್ ಮಾಡಿರ್ತೀವಲ್ಲ ಅಂಥದ್ದು, ಆದಷ್ಟು ಬೇಗ ಯೂಸ್ ಮಾಡಬೇಕು ಅಂತ ಹೇಳಿ ಅದು ಕೂಡ ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಬೀಟ್ರೋಟು, ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ ಇಷ್ಟು ಕೂಡ ಹಾಕ್ತೀನಿ ಇವಾಗ ಒಂದೊಂದೇ. ಸೊ ಮೊದಲಿಗೆ ನಾನಿಲ್ಲಿ ಸೌತೆಕಾಯಿ ಹಾಕ್ತೀನಿ, ಕ್ಯಾರೆಟ್ ಹಾಕೋಣ, ಟೊಮೆಟೊ ಹಾಕೋಣ. ಯಾಕೋ ಬ್ರೈಟ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅನ್ಸುತ್ತೆ ಸ್ನೇಹಿತರೆ, ವಿಡಿಯೋದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯಾರೆಟು ಮತ್ತೆ ಸೌತೆಕಾಯಿ, ಟೊಮೆಟೊ ಹಾಕಿ ಆಯ್ತು. ಇವಾಗ ಬೀಟ್ರೋಟ್ ಹಾಕೋಣ ಸ್ನೇಹಿತರೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮರೆತೋಗಿದ್ದೆ, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ, ಒಂದು ಚಿಟಿಕೆ ಇಷ್ಟು ಸಾಲ್ಟ್ ಹಾಕ್ತೀನಿ, ಜಾಸ್ತಿ ಹಾಕಲ್ಲ ಸ್ನೇಹಿತರೆ. ನೋಡಿ ಸೂರ್ಯಕಾಂತಿ ಬೀಜ. ಸೊ ಇದು ನಾನು ತಗೊಂಡಿದ್ದು, ವಿಡಿಯೋ ಮಾಡ್ತಾ ಇದ್ರೆ ನನಗೆ ಅನ್ಸುತ್ತೆ, ಅಯ್ಯೋ ಪ್ರಮೋಷನ್ ಮಾಡೋರು ಎಲ್ಲ ಹಿಂಗೆ ಹೇಳ್ತಾರಲ್ಲಪ್ಪ, ಪ್ರಮೋಷನ್ ಅನ್ಕೊಂಡ್ರೆ ಕಷ್ಟ ಅಂತ. ಬಟ್ ನಾನು ಏನು ಬಳಸ್ತಾ ಇದೀನೋ ಅದು ನಿಮಗೆ ಹೇಳ್ಬೇಕಲ್ವಾ, ಅದಕ್ಕೆ ಹೇಳ್ತೀನಿ. ಸದ್ಯ ಆ ಥರ ಪ್ರಮೋಷನ್ಸ್ ಬಂದ್ರೂ ನಾನು ಖುಷಿನೇ ಪಡ್ತೀನಿ. ಅಂದರೆ ಒಳ್ಳೆ ಏನು ಹೆಲ್ದಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಅಂಥದ್ದು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಏನಾದ್ರೂ ಆ ಥರ ಮುಂದಕ್ಕಾಯ್ತು ಅಂದರೆ. ಬಟ್ ನನಗೆ ಇವಾಗ ಶುರು ಮಾಡಿರೋದಲ್ವಾ ಬ್ಲಾಗ್ಸ್ ಈ ಚಾನಲಲ್ಲಿ, ಜಸ್ಟ್ ನಾನು ಏನು ಬಳಸ್ತಾ ಇದೀನಿ ಅದು ನಿಮಗೆ ತೋರಿಸ್ತಾ ಇದೀನಿ. ಸೊ ಸೂರ್ಯಕಾಂತಿ ಬೀಜ ನೋಡಿ, ಇದು ಕೂಡ ಗ್ಲೂಟನ್ ಫ್ರೀ, ಫೈಬರ್ ರಿಚ್, ಹೈ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಎಲ್ಲ ಇದೆ. ಇದು ಕೂಡ ಹೆಣ್ಮಕ್ಳಿಗೆ ಹೊಟ್ಟೆ ಸಮಸ್ಯೆ, ಗರ್ಭಕೋಶದ ಸಮಸ್ಯೆ ಏನಾದ್ರು ಇದ್ರೆ ಅದು ಒಳ್ಳೇದು. ಇಲ್ಲದೆ ಇದ್ರೂ ಕೂಡ ಮುಂದಕ್ಕೆ ಬರುವಂತ ಚಾನ್ಸಸ್ ತಪ್ಪುತ್ತೆ. ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಏನೋ ಸಣ್ಣ ಮಟ್ಟದಲ್ಲಿ ಒಂದು ಫೈಬ್ರಾಯ್ಡ್ ಅನ್ನೋದು ಇರುತ್ತೆ. ಅದು ಯಾವಾಗ ಜಾಸ್ತಿ ಸೈಜ್ ದೊಡ್ಡದಾಗತ್ತೆ, ಅದು ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು, ನಮ್ಮ ಒಂದು ಡೈಲಿ ಹ್ಯಾಬಿಟ್ಸ್ ಇಂದ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನಾವು ತಿನ್ನುವ ಆಹಾರ, ವರ್ಕೌಟ್ ಮಾಡದೇ ಇರುವಂತದ್ದು, ವ್ಯಾಯಾಮ ಮಾಡದೇ ಇರುವಂತದ್ದು, ಇದೆಲ್ಲವೂ ಇದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದನ್ನ ಕೂಡ ಬಳಸಿದ್ರೆ ಒಳ್ಳೇದು ಹೆಲ್ತ್ಗೆ. ಸೊ ಇದನ್ನು ಸ್ವಲ್ಪ ಬಳಸ್ತೀನಿ ಇವಾಗ. ನೋಡಿ ಒಂದಿಷ್ಟು ಹಾಕೊಳ್ತಾ ಇನ್ನು 1 ಸ್ಪೂನ್ ಅಂತ ಹೇಳ್ಬೋದು.
ಎಷ್ಟು ಸೂರ್ಯಕಾಂತಿ ಬೀಜ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತೀನಿ. ನೀವು ಇದಕ್ಕೆ ಸ್ಪ್ರೌಟ್ಸ್ ಹಾಕೊಳ್ಬಹುದು, ಅಥವಾ ಸೂರ್ಯಕಾಂತಿ ಬೀಜ ಇಲ್ಲಾಂದ್ರೆ ಬರೀ ಕಡಲೆಕಾಯಿ ಬೀಜ ಹಾಕೊಂಡು ಮಾಡ್ಕೊಳ್ಬಹುದು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಏನ್ ತರಕಾರಿ ಇದೆಯೋ ಅದನ್ನೇ ಸಲಾಡ್ ತರ ಮಾಡ್ಕೊಳ್ಳಿ. ನೀವು ಯಾವುದೇ ಮೀಲ್ ತಗೊಳ್ಳುವಾಗ್ಲೂ ಸಲಾಡ್ ಮಸ್ಟ್ ಅಂಡ್ ಶುಡ್ ಇರ್ಲಿ. ತರಕಾರಿ ಅನ್ನೋದು ದೇಹಕ್ಕೆ ಹೋಗ್ಲೇಬೇಕು ಪ್ರತಿದಿನ, ಹಾಗಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ. ಮಿಕ್ಸ್ ಮಾಡುವಾಗ ಇದು ಸ್ವಲ್ಪ ಶೇಕ್ ಆಗುತ್ತೆ ಪಾತ್ರೆ. ನಾನು ನಿಮಗೆ ಜಸ್ಟ್ ಒಂದ್ಸತಿ ಹೀಗೆ ತೋರಿಸ್ತೇನೆ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತೇನೆ. ನೋಡಿ ಕೆಳಗಡೆ ಕಡಲೆ ಬೀಜ ಇದೆಲ್ಲ, ಸೊ ಅದು ಎಲ್ಲ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಾನು ಅರ್ಧ ಮಿಕ್ಸ್ ಮಾಡಿದ್ದೀನಿ, ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಟ್ ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಾನು ಇದಕ್ಕೆ ಒಂದು ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕೋಣ ಅಂತ ಹೇಳಿ ಇದು ಇಟ್ಕೊಂಡಿದ್ದೀನಿ. ಸೊ ಆಪಲ್ ಸೈಡರ್ ವಿನಿಗರು, ಸೊ ಇದು ಏನೋ ಇದೆಯಪ್ಪ ಇಲ್ಲಿ ಡಿಸೈನ್ ಅಂತ ಇದೆ, ಓಕೆನಾ. ಬಟ್ ಒಳ್ಳೇದಿದು ನೋಡಿ, ಇದು 500 ml ಇದೆ. ಇಷ್ಟಕ್ಕೆ 240 ಅಂತ ಹಾಕಿದ್ದಾರೆ, ಬಟ್ ನಂಗೆ ಅಷ್ಟಾಗಿಲ್ಲ ಅಂತ ಅನ್ಕೊಳ್ತೀನಿ, ಕಮ್ಮಿ ಇತ್ತು ಇನ್ಸ್ಟಾಮಾರ್ಟಲ್ಲಿ ತಗೊಂಡಿದ್ದು. ಸೊ ಇದನ್ನ ನಾನು ಚೆನ್ನಾಗಿ ಶೇಕ್ ಮಾಡ್ತೀನಿ ಬಳಸೋಕೆ ಮುಂಚೆ. ನೋಡಿ ಇಷ್ಟು ಖಾಲಿ ಆಗಿದೆ. ಸೊ ಇಲ್ಲಿವರೆಗೂ ಇರುತ್ತೆ ಅನ್ಕೊಳ್ಳಿ, ಇಷ್ಟು ಖಾಲಿ ಆಗಿದೆ, ಇಷ್ಟಿರುತ್ತೆ, ಇಷ್ಟು ಖಾಲಿ ಆಗಿದೆ. ಸೊ ಇದನ್ನ ಚೆನ್ನಾಗಿ ಶೇಕ್ ಮಾಡಿ ಹಾಕುವಂಥದ್ದು. ಇದರಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಸ್ನೇಹಿತರೆ. ನೋಡಿ 1 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಆಪಲ್ ಸೈಡರ್ ಯೂಸ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ನನ್ನ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ಹೆಲ್ತ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ವೆಯ್ಟ್ ಲಾಸ್ ಜರ್ನಿಗೆ ಆಗಿರ್ಬೋದು, ಡಯಾಬಿಟೀಸ್ ಇರೋರಾಗಿರ್ಬೋದು, ಇಲ್ಲದೆ ಇರೋರಾಗಿರ್ಬೋದು, ಓಕೆನಾ. ನಿಂಬೆ ಹಣ್ಣು ಯೂಸ್ ಮಾಡ್ಬೋದು, ಜೊತೆಗೆ ಇದೊಂದು ಆಪಲ್ ಸೈಡರ್ ವಿನಿಗರ್ ಕೂಡ ಯೂಸ್ ಮಾಡ್ಬೋದು. ಇದರ ಬದಲಿಗೆ ನಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಬೋದು. ಬಟ್ ಇದರಿಂದ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದೆ ನಿಮಗೆ. ಸೊ ಇದು ಚೆಕ್ ಮಾಡಿ, ನಾನು ಇದರದ್ದು ಬೆನಿಫಿಟ್ಸ್ ಹೇಳ್ತೀನಿ. ಸೊ ನಾನು ಇದು ಸಲಾಡ್ಗೆ ಹಾಕ್ಸಿದ್ದೀನಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ಲೇವರ್ ಕೂಡ ಇದು ಇವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದು ಹಾಕೋದ್ರಿಂದ. ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕೆಳಗಡೆಯಿಂದ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇವಾಗ. ಕಡಲೆಕಾಯಿ ಬೀಜ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಈ ಒಂದು ಸಲಾಡ್ನ, ಓಕೆನಾ. ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ನೇಹಿತರೆ ಫೈನಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನ ಇವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ. ಫೈನಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಪೋಟ ಇದೆ ನೋಡ್ತೀನಿ, ಆದ್ರೆ ಅದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಸದ್ಯಕ್ಕೆ. ಇವಾಗ ನೋಡಿ ಇದೆಲ್ಲ ಹಾಕೊಂಡಿದ್ದೀನಿ. ಬೆಂಡೆಕಾಯಿ ಪಲ್ಯ, ಒಂದು ಕಾರ್ಬ್ಸ್ಗೆ ನೋಡಿ ಒಂದು ಜೋಳದ ರೊಟ್ಟಿ ಇದೆ. ಇದು ಒಂದು ಸ್ವಲ್ಪ ಮಿಗತ್ತೆ, ಇದ್ರಲ್ಲೂ ಕಾರ್ಬ್ಸ್ ಸಿಕ್ಬಿಡುತ್ತೆ ನನಗೆ ಉಪ್ಪಿಟ್ಟಲ್ಲಿ. ಸೊ ಇದರಲ್ಲಿ ಸಾಕಷ್ಟು ಪ್ರೋಟೀನ್ ರಿಚ್ ಇದೆ, ಮತ್ತೆ ನಮಗೆ ಸೀಡ್ಸ್ ಸಿಗತ್ತೆ, ಒಳ್ಳೆ ನ್ಯೂಟ್ರಿಷನ್ ಸಿಗತ್ತೆ, ಜೊತೆಗೆ ವಿಟಮಿನ್ಸು ಎಲ್ಲ ಸಿಗತ್ತೆ. ಸೊ ಇರೋದ್ರಲ್ಲಿ ಹೆಲ್ದಿ ಫುಡ್ ಅಂದ್ರೆ ಕರೆಕ್ಟ್ ಪರ್ಫೆಕ್ಟ್ ಡಯಟ್ ಅಲ್ದಿದ್ರು ಇರೋದ್ರಲ್ಲಿ ಹೆಲ್ದಿ ಫುಡ್ ನಾನು ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇದಿಷ್ಟು ಇವಾಗ ನಾನು ತಿಂತೀನಿ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋದೆ, ಹೆಸರು ಕಾಳು ನೆನೆಸಿದ್ದೆ ಅಂತ ಹೇಳ್ದೆ ಅಲ್ವಾ, ಇದ್ರ ಜೊತೆಗೆ ಚಿಕ್ ಪೀಸ್ ಕೂಡ ನೆನೆಸಿದ್ದೀನಿ. ಇವನ್ ಇದನ್ನ ನಾನು ಬೇಯಿಸ್ಕೊಂಡು ತಿಂದ್ರೆ ನನಗೆ ಸಾಕಷ್ಟು ಪ್ರೋಟೀನ್ ಸಿಕ್ಕತ್ತೆ. ಸೊ ಇವಾಗ ಇದನ್ನ ಚೆಲ್ಬಿಟ್ಟು ಇಡ್ತೀನಿ. ಇದನ್ನ ಬೇಯಿಸಿ ನಾನು ಇದನ್ನ ಈವ್ನಿಂಗ್ಗೆ ಸಲಾಡ್ ಮಾಡ್ಕೊಳ್ತೀನಿ ಇದರಲ್ಲಿ, ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸ್ನೇಹಿತರೆ ನೋಡಿ ನೀರು ಚೆಲ್ದ ಆಯ್ತು. ಸೊ ಇದು ಹೆಸರು ಕಾಳ್ದು ನೀರಿನ್ನು ಚೆಲ್ದಿಲ್ಲ, ಒಂದು ಸ್ವಲ್ಪ ತಿರ್ಲಿ, ಅದೇನು ತೊಂದರೆ ಇಲ್ಲ. ನಾನು ತಿನ್ಬಿಟ್ಟು ಅದನ್ನ ನೀರೆಲ್ಲ ಬಸ್ತಿಡ್ತೀನಿ. ಸೊ ಇದಿಷ್ಟು ಇವಾಗ ತಿನ್ನೋದಕ್ಕೆ. ಸೊ ಇನ್ನು ಬ್ಲೂಬೆರಿ ಕೂಡ ಇದೆ ಅಲ್ವಾ, ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಪು ಅದು ತಿಂತೀನಿ. ಸರಿ ಇಷ್ಟು ತಿನ್ಕೊಳ್ತೀನಿ ಇವಾಗ. ನೋಡೋಣ ಆದ್ರೆ ಒಂದು ಸಪೋಟ ಹೆಚ್ಕೋತೀನಿ ಈಗ. ಸಪೋಟ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು 2-3 ಇದೆ. ಸ್ವಲ್ಪ ಅದು ಕಾಯಿ ಇದೆ, ಇದು ಹಣ್ಣಾಗಿತ್ತು ಹಾಗಾಗಿ ಕಟ್ ಮಾಡ್ಕೊಂಡೆ. ಸೊ ತಿಂದು ಮುಗಿಸ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಸೊ ಫೈನಲಿ ತಿಂತಾ ಇದೀನಿ. ತುಂಬಾ ಚೆನ್ನಾಗಿದೆ, ಸಮಾಧಾನವಾಗಿ ಗುಡ್. ಸಲಾಡ್ ತಿನ್ನೋಣ.
ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅಗಿಬೇಕು. ಡೈಜೆಷನ್ ಶುರು ಆಗದೆ ನಮ್ಮ ಒಂದು ಬಾಯಿನ ಚೆನ್ನಾಗಾಗದಷ್ಟು ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ತಿನ್ಬಿಟ್ಟು ಮತ್ತೆ ಸಿಗ್ತೇನೆ, ಬಾಯ್. ನೋಡಿ, ನೀರು ಹೇಳಿದೆ ಅಲ್ವಾ ನಾನು, ಜೀರಿಗೆ ಮತ್ತೆ ಚಕ್ಕೆ ಹಾಕಿದ್ದು ಅದು ಇದನ್ನ ಇದೆ. ಸೊ ಅದೇ ಕುಡಿತೀನಿ ಇವಾಗ. ಮಧ್ಯ ಮಧ್ಯ ಚೂರು ಕುಡಿಯೋದು, ಜಾಸ್ತಿ ಕುಡಿಬಾರ್ದು. ಊಟ ಮಾಡುವಾಗ ಒಂದಿಷ್ಟಿಷ್ಟು ನೀರು ಕುಡಿಬೋದು ಅಷ್ಟೇ, 1-2 ಸತಿ. ಅದು ಬಿಟ್ಟರೆ ಜಾಸ್ತಿ ನೀರು ಕುಡಿಬಾರ್ದು ಊಟ ಮಾಡುವಾಗ. ಸ್ನೇಹಿತರೆ, ಈ ಒಂದು ಸಲಾಡ್ ನ ತಪ್ಪದೆ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಊಟದ ಜೊತೆ ಸೈಡ್ ಅಲ್ಲಿ ಹಾಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಸೊ ಇದರ ಬೆನಿಫಿಟ್ಸ್ ಗಳು ಏನೇನು ಅಂತ ಕ್ಲಿಯರ್ ಆಗಿ ನಿಮ್ಗೆ ಇನ್ನೊಂದು ಚಾನಲ್, ನನ್ನ ಒಂದು ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ ನಲ್ಲಿ ಕೂಡ ತಿಳಿಸ್ಕೊಡ್ತೀನಿ, ಚೆಕ್ ಮಾಡಿ. ಸೊ ಮುಂದಿನ ಬ್ಲಾಗ್ ನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.